ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಾ ಇರುವಂತಹ ಜ್ಯೂಸ್ ಬಂದು ಕಲ್ಲಂಗಡಿಯನ್ನು ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ರಿಫ್ರೆಶಿಂಗ್ ಆಗಿ ಸೂಪರಾಗಿ ಇರುತ್ತೆ ಟೇಸ್ಟು. ಹಾಗೆಯೇ ನಾವು ಆರಾಮಾಗಿ ಸಿಂಪಲ್ಲಾಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಬೇಗನೆ ಮಾಡ್ಕೋಬೋದು. ಇವಾಗ ಕಲ್ಲಂಗಡಿಯನ್ನು ಜ್ಯೂಸ್ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋಕ್ಕಿಂತ ಮುಂಚೆ ಇಲ್ಲಿ ನಾನು ಮೊದಲು ಕಲ್ಲಂಗಡಿಯನ್ನು ತಗೊಂಡಿದ್ದೀನಿ. ಇವಾಗ ಇದನ್ನ ಹೇಗೆ ಕಟ್ ಮಾಡೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಒಂದು ಸ್ಮಾಲ್ ಸೈಜ್ ಅಂದರೆ ಚಿಕ್ಕದಾಗಿರುವಂತಹ ಕಲ್ಲಂಗಡಿಯನ್ನು ತಗೊಂಡಿದ್ದೀನಿ. ಅಂದರೆ ಮೀಡಿಯಮ್ ಸೈಜ್ ಅಲ್ಲ, ತುಂಬ ದೊಡ್ಡದು ಅಲ್ಲ. ಅಂದರೆ ಒಂದು ಇಬ್ಬರಿಗೆ ಜ್ಯೂಸ್ ಮಾಡೋಷ್ಟು ಆಗುತ್ತೆ ಇದರಲ್ಲಿ. ನೋಡಿ, ಈ ಥರ ನಾನು ಅರ್ಧ ಭಾಗ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇದೇ ಥರನೇ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಚಿಕ್ಕದಾಗಿ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಆದಷ್ಟು ಫ್ರೆಶ್ ಆಗಿ ಮತ್ತು ಈ ಥರ ರೆಡ್ ಕಲರಲ್ಲಿ ಇರೋದು ನೋಡಿ ತಗೊಳ್ಳಿ. ಅವಾಗ ಸ್ವೀಟ್ ಅದರಲ್ಲೇ ಇರುತ್ತೆ, ನಾವು ಜಾಸ್ತಿ ಸಕ್ಕರೆ ಹಾಕುವಂಥ ಅವಶ್ಯಕತೆನೇ ಇರೋದಿಲ್ಲ. ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇನ್ನು ಚಿಕ್ಕದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲಿ ಇರುವಂತಹ ಬೀಜನ ಎಲ್ಲ ನಾನು ತೆಗಿತಾ ಇಲ್ಲ. ನಿಮ್ಗೆ ಅದು ಟೈಮ್ ಇತ್ತು ಅಂದರೆ ಇದರಲ್ಲಿರುವಂಥ ಬೀಜ ತೆಗೀರಿ. ಕಲ್ಲಂಗಡಿಯನ್ನು ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ನಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋ ಕೊಡುತ್ತೆ. ಕಲ್ಲಂಗಡಿಯನ್ನು ಜ್ಯೂಸ್ ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಕೂಡ ಇಂಪ್ರೂವ್ ಮಾಡುತ್ತೆ. ಇವಾಗ ಇದೆಲ್ಲ ನಾನು ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಕಲ್ಲಂಗಡಿಯನ್ನು ಈ ಥರ ಕಟ್ ಮಾಡಿ ಬೌಲಲ್ಲಿ ಹಾಕಿ ಇಟ್ಕೊಂಡಿರೋದು 1 ಕಪ್ ಆಗೋಷ್ಟು ಬಂದಿದೆ. ಇಲ್ಲಿ ನಾನು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ. ಒಂದು 8 ಐಸ್ ಕ್ಯೂಬ್ ಬೇಕಾಗುತ್ತೆ. ಇಲ್ಲಿ ನಾನು ಫ್ರೆಶ್ ಆಗಿರುವಂತಹ ಪುದೀನ ಎಲೆ ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಾಗುತ್ತೆ. ಸಕ್ಕರೆ 2 ಟೇಬಲ್ ಸ್ಪೂನ್, ಬ್ಲ್ಯಾಕ್ ಸಾಲ್ಟ್ ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಾಗುತ್ತೆ. ಮತ್ತು ಕಾಳು ಮೆಣಸು ಪುಡಿ 1/4 ಟೀ ಸ್ಪೂನ್. ನಿಂಬೆ ರಸ, ಒಂದು ನಿಂಬೆಹಣ್ಣು ಈ ಥರ ರಸನ ತೆಗೆದಿಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟಾಗಿದೆ. ಇವಾಗ ನಾನು ಇಲ್ಲೊಂದು ಜ್ಯೂಸರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಮಾಮೂಲಿ ಮಿಕ್ಸಿ ಜಾರ್ ಇತ್ತು ಅಂದರೆ ನೀವು ಬೀಜನೆಲ್ಲ ತೆಗ್ದು ಹಾಕೋಬೇಕಾಗುತ್ತೆ, ಇಲ್ಲಾಂದರೆ ಪೇಸ್ಟ್ ಆಗುತ್ತೆ. ಈ ಥರ ಜ್ಯೂಸರಲ್ಲಿ ಮಾಡೋದ್ರಿಂದ ನೀವು ಬೀಜ ಹಾಕಿದ್ರೇನು ತೊಂದರೆ ಆಗೋದಿಲ್ಲ, ಯಾಕಂದರೆ ಅದು ಪೇಸ್ಟ್ ಆಗೋದಿಲ್ಲ, ಸಪ್ರೇಟಾಗಿ ಬೀಜ ಬಂದ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಕಲ್ಲಂಗಡಿಯನ್ನು ಪುದೀನ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ ಸಕ್ಕರೆ ಮತ್ತು ಇವಾಗ ಬ್ಲ್ಯಾಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಇವಾಗ ನಿಂಬೆ ರಸನ ಹಾಕ್ಕೊತಾ ಇದ್ದೀನಿ. ನಿಮಗೆ ಸಕ್ಕರೆ ಏನಾದರೂ ಕಲ್ಲಂಗಡಿಯನ್ನು ಸ್ವೀಟ್ ಕಡಿಮೆ ಇತ್ತು ಅಂದರೆ ಜಾಸ್ತಿ ಕೂಡ ಹಾಕೋಬೋದು. ಇವಾಗ ನಾನು ಇದನ್ನು ಚೆನ್ನಾಗಿ ಈ ಥರ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. 1-2 ನಿಮಿಷ ನಾವು ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಿ ಜ್ಯೂಸ್ ಆಗುತ್ತೆ. ಇವಾಗ ಇದಕ್ಕೆ ನಾನು ಯಾವುದೇ ನೀರು ಹಾಕಿಲ್ಲ, ಬರೀ ಕಲ್ಲಂಗಡಿಯಲ್ಲಿ ಆಲ್ರೆಡಿ ನೀರಿನ ಅಂಶ ಇರೋದ್ರಿಂದ ನೀರಿನ ಅವಶ್ಯಕತೆ ಇಲ್ಲ. ಇವಾಗ ಇದೆಲ್ಲ ನೋಡಿ ಈ ಥರ ಚೆನ್ನಾಗಿ ಜ್ಯೂಸ್ ಆಗಿದೆ ಅಲ್ವಾ. ಇವಾಗ ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಫಿಲ್ಟರ್ ಮಾಡೋದ್ರಿಂದ ಇದರಲ್ಲಿ ಇರುವಂತಹ ಬೀಜ ಆಗಿರ್ಬೋದು ಎಲ್ಲ ಬಂದ್ಬಿಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ಈ ಥರ ನಾವು ಫಿಲ್ಟರ್ ಮಾಡ್ಕೋಬೇಕು. ಇವಾಗ ಇದೆಲ್ಲ ಫಿಲ್ಟರ್ ಮಾಡ್ಕೊಂಡಿದ್ದಾದಮೇಲೆ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಬೀಜ ಏನಿದೆ ಎಲ್ಲ ಬಂದಿದೆ. ಇವಾಗ ನೋಡಿ, ಈ ಥರ ಎಲ್ಲ ನಾನು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಮೊದಲು ನಾನು ಇದು ಗ್ಲಾಸಲ್ಲಿ ಫಸ್ಟು ಐಸ್ ಕ್ಯೂಬ್ನ ಹಾಕ್ಕೊತೀನಿ. ನಿಮಗೆ ಐಸ್ ಕ್ಯೂಬ್ ಯಾವ ಥರ ಬೇಕು ಕೋಲ್ಡು ಆ ಥರ ನೋಡಿ ಹಾಕೋಬೋದು. ಇಲ್ಲಿ ನಾನು ಒಂದು 5 ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಹಾಕಿದಾದಮೇಲೆ ಇವಾಗ ಜ್ಯೂಸನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಇದೇ ಥರನೇ ನಾನು 2 ಗ್ಲಾಸಲ್ಲೂ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್. ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು ಕಲ್ಲಂಗಡಿಯನ್ನು ಜ್ಯೂಸನ್ನ. ಇವಾಗ ನಾನು ಗಾರ್ನಿಷಿಗೆ ಪುದೀನ ಎಲೆನ ಇಟ್ಕೊತಾ ಇದ್ದೀನಿ. ಹಾಗೆಯೇ 2 ಸ್ಟ್ರಾನ ಇಟ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಆರಾಮಾಗಿ ನಾವು ಮನೇಲಿ ಕಲ್ಲಂಗಡಿಯನ್ನು ಜ್ಯೂಸ್ ಮಾಡ್ಕೋಬೋದಲ್ಲ. ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ಸಮ್ಮರ್ ಟೈಮಲ್ಲಿ ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ ಫ್ರೆಂಡ್ಸ್, ತುಂಬಾ ಸೂಪರಾಗಿರುತ್ತೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.